திருச்சிற்றம்பலம். அருள் பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம சிவாய. தத்தக்ஷரம் சதாசிவம் சர்வமங்களம். மாதான்னபூர்ணேஸ்வரி ஞான வைராக்கியம் ಭಿಕ್ಷಾಂದೇಹಿ. ಗುರುವೇ ಶರಣಂ. ಆದಿಗುರುವೇ ಶರಣಂ. ಮಹಾಗುರುವೇ ಶರಣಂ. ಜಗದ್ಗುರುವೇ ಶರಣಂ. ಸದ್ಗುರುವೇ ಶರಣಂ. ಗುರುವೇ ಶರಣಂ. ತಿರುಚಿಟ್ರಂಬಲಂ. ಇವತ್ತಿನ ದಿನ ಶ್ರೀ ಗುರುಮನೆಯಲ್ಲಿ ಇವತ್ತಿನಿಂದ ಆಟಿ ಮಾಸ ಪ್ರಾರಂಭ. ಈ ಆಟಿ ಮಾಸದಲ್ಲಿ ವಿಶೇಷವಾಗಿ ನಡೆಯುವ ಧರ್ಮರಕ್ಷಾ ಯಜ್ಞ ಶ್ರೀ ಗುರುಮನೆಯಲ್ಲಿ. ಶ್ರೀ ಗುರುಮನೆಯ ಗುರು ಪರಂಪರೆ. ಗುರು ಪರಂಪರೆ ಯಾವುದು? ತಿರುಚಿಟ್ರಂಬಲಂ ಗುರು ಪರಂಪರೆ. ತಿರುಚಿಟ್ರಂಬಲಂ ಗುರು ಪರಂಪರೆಯಲ್ಲಿ ವರ್ಷ ವರ್ಷ ಆಟಿ ಮಾಸದಲ್ಲಿ ಧರ್ಮರಕ್ಷಾ ಯಜ್ಞವನ್ನು ಅನೇಕ ಋಷಿಗಳ ಉತ್ತರದಂತೆ ಆದೇಶದಂತೆ ವರ್ಷ ವರ್ಷ ಆಚರಿಸ್ತಾ ಬರ್ತಾ ಇದ್ದೇವೆ. ಲೋಕದ ಉದ್ಧಾರಕ್ಕಾಗಿ, ಲೋಕದ ಸುಭಿಕ್ಷೆಗಾಗಿ. ಲೋಕದ ಉದ್ಧಾರ ಅಂದ್ರೆ ಏನು? ಲೋಕ ಕಲ್ಯಾಣ ಅಂದ್ರೆ ಏನು? ಈ ಧರ್ಮರಕ್ಷೆ ಯಾಕೆ ಬೇಕಾಗಿ? ಈ ಧರ್ಮರಕ್ಷಾ ಯಜ್ಞ ಯಾಕೆ ಬೇಕಾಗಿ? ಈ ಯಜ್ಞದಿಂದ ಏನು ಫಲ? ಈ ಯಜ್ಞದಿಂದ ಪ್ರಪಂಚಕ್ಕೆ ಏನು ಒಳಿತು? ಲೋಕ ಕಲ್ಯಾಣ ಅಂದ್ರೆ ಏನು? ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಗುರುಗಳು ಯಾಕೆ ಇರುವುದು? ಒಂದು ಋಷಿಗಳು ಯಾಕೆ ಇರುವುದು? ಒಂದು ಯೋಗಿ ಯಾಕೆ ಇರುವುದು? ಯಾಕೆ ಬೇಕಾಗಿ ಅವನು ಜೀವನ ಮಾಡ್ತಾನೆ? ಈ ಸತ್ಯವನ್ನು ತಿಳಿಲಿಕ್ಕೆ ತುಂಬಾ ಕಷ್ಟ. ಅವನು ಈ ಸತ್ಯವನ್ನು ತಿಳಿಲಿಕ್ಕೆ ತುಂಬಾ ಕಷ್ಟ. ಅವನು ಸತ್ಯವನ್ನು ತಿಳಿದವನಿಗೆ ಸತ್ಯವಂತ ಕಾಣ್ತಾನೆ. ದೇವರು ಯಾರು ಅಂತೇಳಿ ಗೊತ್ತಿದ್ದವನಿಗೆ ದೇವರು ಅಂತ ಹೇಳ್ಬೋದು. ದೇವರನ್ನು ನೋಡ್ಬೇಕಾದ್ರೆ ನೀನು ದೇವರಾಗ್ಬೇಕು. ಸತ್ಯವಂತರನ್ನು ನೀನು ನೋಡ್ಬೇಕಾದ್ರೆ ನೀನು ಸತ್ಯವಂತನಾಗ್ಬೇಕು. ನಿಮ್ಮ ಒಳಗೆ ಸತ್ಯ ಇದ್ರೆ ಸತ್ಯವಂತರು ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಹಾಗೆ ಸತ್ಯವಂತರಿಂದ ಬಂದಂತ ಯಜ್ಞ ಇದು. ಲೋಕ ಕಲ್ಯಾಣಕ್ಕೆ ಬೇಕಾಗಿ, ಮನುಕುಲದ ಒಳಿತಿಗೆ ಬೇಕಾಗಿ. ಈ ಧರ್ಮರಕ್ಷಾ ಯಜ್ಞ ಅಂದ್ರೆ ಏನು? ಇದರಿಂದ ಏನು ಪ್ರಯೋಜನ? ಧರ್ಮರಕ್ಷಾ ಯಜ್ಞ ಅಂತ ಹೇಳಿದ್ರೆ ಧರ್ಮವನ್ನು ಕಾಪಾಡುವವರು. ಧರ್ಮ ಯಾವುದೇ ಕಾರಣಕ್ಕೂ ಅಳಿದು ಹೋಗಬಾರದು. ಈ ಧರ್ಮವನ್ನು ಕಾಪಾಡಲಿಕ್ಕೆ ಬೇಕಾಗಿ ಅನೇಕ ಮಹಾಪುರುಷರು ಪುನಃ ಭೂಮಿಗೆ ಬರುವಂತ ಯಜ್ಞ ಇದೆ. ಅನೇಕ ಪುಣ್ಯಾತ್ಮಗಳು, ಅನೇಕ ಜೀವಾತ್ಮಗಳು ಧರ್ಮದ ಉದ್ಧಾರಕ್ಕೆ ಬೇಕಾಗಿ, ಧರ್ಮದ ಬೆಳವಣಿಗೆ ಬೇಕಾಗಿ ಅನೇಕ ಮಹಾ ಚೈತನ್ಯಗಳು ಈ ಪ್ರಪಂಚದಲ್ಲಿ ಬಂದು ಹೋದ ಮಹಾನ್ಗಳು ಅವರೆಲ್ಲಿಗೂ ಹೋಗಲಿಲ್ಲ. ಅವರಿಗೊಂದು ದೇಹದ ಅವಶ್ಯಕತೆ ಇದೆ. ಅವರಿಗೊಂದು ದೇಹದ ಅವಶ್ಯಕತೆ ಇದೆ. ಎಲ್ಲರೂ ಋಷಿ ಪರಂಪರೆಯಿಂದ ಸೇರಿ ಈಗಿನವರೆಗೂ ಪ್ರತಿಯೊಬ್ಬರು ಬರ್ತಾನೆ ಇದ್ದಾರೆ. ಒಂದಲ್ಲ ರೂಪದಲ್ಲಿ. ಆ ಒಂದಲ್ಲ ಒಂದು ರೂಪದಲ್ಲಿ ಈ ಭೂಮಿಗೆ ಪುನಃ ಅವತಾರವಾಗಿ ಬರಲಿ, ಈ ಪ್ರಪಂಚದ ಒಳಿತಿಗಾಗಿ ಪುನಃ ಅವರ ಜನ್ಮವನ್ನು ತಾಳಲಿ ಅಂತ ಹೇಳಿ ಈ ಧರ್ಮರಕ್ಷಾ ಯಜ್ಞವನ್ನು ಋಷಿಗಳ ಕಾಲದಿಂದ. ಋಷಿಗಳ ಕಾಲ ಅಂದ್ರೆ ಯಾವುದು? ಶಿವಪುರಾಣ ಅಂತ ನೀವೆಲ್ಲ ಕೇಳಿದಿರಿ ಅಲ್ವಾ? ಈ ಶಿವಪುರಾಣ ಅಂದ್ರೆ ಏನಂದ್ರೆ ಋಷಿಗಳ ಕಾಲ. ಋಷಿಗಳು ಜೀವನ ಮಾಡಿದಂತ ಸಮಯ. ಆಗ ಎಲ್ಲಾ ಋಷಿಗಳೇ
ಈ ಋಷಿಗಳು ಅವರ ಜ್ಞಾನದಲ್ಲಿ ತಿಳಿದು ಸಪ್ತ ಕನ್ನಿಕೆಯರನ್ನು ಬರಮಾಡಿಸಿ ಸಪ್ತ ಮಾತೃಕೆಯರನ್ನು ಸೇರಿಕೊಂಡು ಧರ್ಮರಕ್ಷ ಯಜ್ಞವನ್ನು ಈ ಲೋಕದ ಉದ್ಧಾರಕ್ಕೆ ಬೇಕಾಗಿ ಲೋಕದಲ್ಲಿ ಅನೇಕ ಚೈತನ್ಯಗಳು ಹುಟ್ಟಿ ಬರಬೇಕು, ಅನೇಕ ಮಹಾ ಶಕ್ತಿಗಳು ಈ ಭೂಲೋಕದ ಒಳಿತಿಗಾಗಿ ಬೇಕು ಅಂತ ಹೇಳಿ ಅವರ ಜ್ಞಾನದಲ್ಲಿ ತಿಳಿದು ಈ ಧರ್ಮರಕ್ಷ ಯಜ್ಞವನ್ನು ಪ್ರಾರಂಭ ಮಾಡಿದರು. ಋಷಿ ಪರಂಪರೆಯ ಯಜ್ಞ ಇದು ಧರ್ಮರಕ್ಷ ಯಜ್ಞ ಅಂತ ಹೇಳಿದ್ರು. ಋಷಿ ಇಲ್ಲದೆ ಪ್ರಪಂಚ ಇಲ್ಲ, ಋಷಿ ಇಲ್ಲದೆ ಯಾವುದೂ ಇಲ್ಲ. ಆಗ ಕಾರಣ ಹೇಳಿದ್ರು, ಋಷಿ ಮೂಲ ನದಿ ಮೂಲ. ಹುಡುಕ್ಲಿಕ್ಕೆ ಹೋಗ್ಬೇಕು, ಹುಡುಕಿದ್ರೆ ಸಿಗುವಂತ ವಿಚಾರ ಅಲ್ಲ. ಹುಡುಕಿದ್ರೆ ನೀವೇ ರುಚಿ ಆಗ್ಬೇಕು, ಇಷ್ಟೇ ವಿಷಯ. ತಿರುಗಿ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಆಗ ಋಷಿಗಳ ವಾಣಿ ಋಗ್ವೇದವಾಯಿತು. ಆ ಋಗ್ವೇದದಿಂದ ಬಂದಂತ ವಿಚಾರ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನಾವು ನೋಡಿದ್ರೆ ಶಿವಪುರಾಣವನ್ನು ಸರಿಯಾಗಿ ಒಬ್ಬರು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿರುವಂತ ನಿಗೂಢಗಳು, ಅದರಲ್ಲಿರುವಂತ ಚಿದಂಬರ ರಹಸ್ಯಗಳು, ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಲೋಕ ಕಲ್ಯಾಣ. ಈ ಲೋಕ ಕಲ್ಯಾಣ ಅಂದ್ರೆ ಹುಟ್ಟುವ ಮಗುವೇ ಪವಿತ್ರವಾಗಿ ಹುಟ್ಟಬೇಕು, ಜನ್ಮ ತಾಳುವ ಮಗುವೇ ಪವಿತ್ರಾತ್ಮವಾಗಿ ಬರಬೇಕು. ಜನ್ಮಕ್ಕೆ ಬರುವ ಮುಂಚೆಯೇ ಸಿದ್ಧತೆ ಆಗಬೇಕು. ಹುಟ್ಟಿದ ನಂತರ ಯಾರನ್ನು ತಿದ್ದಲಿಕ್ಕೆ ಆಗುವುದಿಲ್ಲ, ಅವನ ಕರ್ಮವನ್ನು ಅವನು ಅನುಭವಿಸಿ ಆಗ್ಬೇಕು. ಹುಟ್ಟಿದ ಮೇಲೆ, ಹುಟ್ಟುವ ಮುಂಚೆ ಯಾವ ರೀತಿ ಹುಟ್ಟಬೇಕು, ನಾನು ಯಾವ ರೀತಿ ಜನ್ಮವನ್ನು ತಾಳ್ಬೇಕು, ನಾನು ಎಲ್ಲಿ ಜನ್ಮವನ್ನು ತಾಳ್ಬೇಕು, ಯಾವ ಅಪ್ಪ ಅಮ್ಮನಿಗೆ ಹುಟ್ಟಬೇಕು ಎಂಬ ಸ್ಥಿತಿಯನ್ನೆಲ್ಲ ಈ ಆತ್ಮ ಬಹಳ ಅಧ್ಯಯನ ಮಾಡಿರ್ತವೆ. ಹಾಗೆ ಪವಿತ್ರ ಆತ್ಮಗಳಿವೆ, ಅನೇಕ ಚೈತನ್ಯಗಳಿವೆ ಈ ಪ್ರಪಂಚದಲ್ಲಿ, ಅನೇಕ ಮಹಾಪುರುಷರು, ಹೆಸರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಪಂಚಕ್ಕೆ ಬರಬೇಕು. ಈ ಪ್ರಪಂಚಕ್ಕೆ ಬಂದು ಈ ಪ್ರಪಂಚದ ಒಳಿತನ್ನು ಮಾಡಬೇಕು, ಪ್ರಪಂಚಕ್ಕೆ ಅನೇಕ ರೀತಿಯ ಜ್ಞಾನವನ್ನು ಸಾರಬೇಕು. ಪುನಃ 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 ಈ ಗುರು ಪರಂಪರೆ ಎಂಬುದು ಬೆಳೀತಾ ಹೋಗ್ಬೇಕು. ಯಾವ ಗುರು ಆದ್ರೂ ಪರವಾಗಿಲ್ಲ, ಆದ್ರೆ ಗುರು ಪರಂಪರೆ ಎಂಬುದು ಈ ಪ್ರಪಂಚದಲ್ಲಿ ಶಾಶ್ವತವಾಗಿರಬೇಕು. ಅದಕ್ಕೆ ಯಾವುದೇ ವಿಘ್ನಗಳು ಬರಬಾರದು. ಅಂತ ಚೈತನ್ಯಗಳು ಯಾವುದೋ ಒಂದು ರೀತಿಯಲ್ಲಿ ಹುಟ್ಟಿ ಬರುವ ಕಾರಣ ಪ್ರಪಂಚದಾದ್ಯಂತ ಇವತ್ತು ಆಧ್ಯಾತ್ಮಿಕ 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 ಅಂತ ಮಾತಾಡಬಹುದು. ಪ್ರತಿಯೊಬ್ಬರು ಯಾರನ್ನು ಕೇಳಿದ್ರು ಆಧ್ಯಾತ್ಮಿಕ, ಯಾರನ್ನು ಕೇಳಿದ್ರು ಧ್ಯಾನ, ಯಾರನ್ನು ಕೇಳಿದ್ರು ಯೋಗ, ಎಲ್ಲವೂ ಒಳ್ಳೆಯದೇ, ಎಲ್ಲವೂ ತುಂಬಾ ತುಂಬಾ ಒಳ್ಳೆಯ ವಿಚಾರವೇ. ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಗುರುವಿನ ಸೇವೆ ಮಾಡುವುದು ಎಂಬುದು ಎಲ್ಲರಿಗೂ ಸಿಗುವುದಿಲ್ಲ, ಅದೆಷ್ಟೋ ಕೋಟಿಯಲ್ಲಿ ಸಿಗುವುದು. ಗುರು ಯಾರನ್ನು ನೀನು ಸೇವೆ ಮಾಡು ಅಂತ ಹೇಳುವುದಿಲ್ಲ, ಗುರು ಯಾರನ್ನು ನೀನು ಬಾ ಅಂತ ಹೇಳುವುದಿಲ್ಲ. ನೀನು ಬಾ ನನ್ನ ಸೇವೆ ಮಾಡು ಅಂತ ಹೇಳುವುದೇ ಇಲ್ಲ. ಈಗ ನಿಮ್ಮನ್ನೆಲ್ಲ ಕರೆದು ನೀವು ಬರಲಿಲ್ಲ, ಯಾರನ್ನು ಕರೆದು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಅವರವರ ಜನ್ಮದಲ್ಲಿ ಅವರವರ ಕರ್ಮದಲ್ಲಿ ಗುರುವಿನ ಸೇವೆ, ಗುರುವಿನ ಜ್ಞಾನ, ಗುರುವಿನ ಕರ್ಮ, ಗುರುವಿನ ಋಣ ಇದ್ರೆ ಅದೆಷ್ಟೇ ದೂರ ಇದ್ರು, 7 ಸಮುದ್ರ ದಾಟಿ ಇದ್ರು ಕೂಡ ಆ ಗುರುವಿನ ಹತ್ರ ಬಂದು ಸೇರ್ತದೆ. ಯಾವ ಗುರು? ಅವರವರ ಅಂತರಾತ್ಮದ ಗುರು, ಅವರವರ ಅಂತರಾತ್ಮದ ಗುರು. ಅವರ ಹತ್ರ ನೀವು ಹೋಗಿ ಸೇರಿಯೇ ಸೇರ್ತೀರಿ. ಮನುಷ್ಯನ ಜನ್ಮ ಪರಿಪೂರ್ಣ ಆಗ್ಬೇಕು ಅಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಸೇವೆ ಮಾಡಲೇಬೇಕಾಗ್ತದೆ. ಅದು ನಿಮಗೆ ಅರಿವಿಲ್ಲದಂತೆ ಮಾಡುವ ಸೇವೆ. ನಿಮಗೆ ತಿಳಿಯದೆ ನಿಮ್ಮ ಪುಣ್ಯವನ್ನು ನೀವು ಸಂಪಾದನೆ ಮಾಡ್ತಾ ಇರ್ತೀವಿ ಗುರುವಿನ ಜೊತೆ. ಅನೇಕ ರೀತಿಯಲ್ಲಿದ್ದಾರೆ ಭಕ್ತರು. ಬಂದು ಪ್ರೀತಿಯಿಂದ ಬಂದು ಎಲ್ಲವನ್ನು ಪಡ್ಕೊಂಡು ಹೋಗ್ತಾರೆ. ಭಕ್ತ ಪ್ರೀತಿಗೆ ಸಂಬಂಧಪಟ್ಟವನು. ಭಕ್ತನಿಗೆ ಬಹಳ ಬೇಗ ಸಿಗ್ತದೆ ಎಲ್ಲ ವಿಚಾರ. ಕೂಡ್ಲೆ ನಗ್ತಾರೆ, ಕೂಡ್ಲೆ ತಂದದನ್ನು ಊಟ ಮಾಡ್ತಾರೆ, ಏನೋ ಒಂದು ತಂದು ಕೊಟ್ಟದನ್ನು ಕೂಡ್ಲೆ ಸ್ವೀಕಾರ ಮಾಡ್ತಾರೆ.
ಭಕ್ತನದ್ದಾದ್ರು. ಕಾರಣ ಏನು? ಅವನ ಭಕ್ತ, ಪ್ರೀತಿ. ಭಕ್ತ ಶುದ್ಧವಾಗಿದ್ದರೆ ಭಗವಂತನೇ ಶರಣಾಗ್ತಾನೆ. ಭಕ್ತ ಪರಿಶುದ್ಧವಾದ ಪಕ್ಷದಲ್ಲಿ, ಭಕ್ತನ ಆತ್ಮ ಶುದ್ಧವಾದ ಪಕ್ಷದಲ್ಲಿ ಭಗವಂತನೇ ಶರಣಾಗ್ತಾನೆ. ಇದು ಭಕ್ತನ ಶಕ್ತಿ. ಅವನು ಪ್ರೀತಿಯಿಂದ ಎಲ್ಲವನ್ನು ಪಡ್ಕೊಳ್ತಾನೆ ಭಕ್ತನಾದವನು. ಇದು ಪುಣ್ಯ. ಆದರೆ ಇದರ ಮೇಲೆ ಒಂದು ಸತ್ಯ ಅಂತ ಇದೆ. ಭಕ್ತನಿಗೆ ಪ್ರೀತಿಯಾದರೆ ಶಿಷ್ಯನಿಗೆ ಸತ್ಯ. ಶಿಷ್ಯನ ಹತ್ರ ಪ್ರೀತಿಯೆಲ್ಲ ನಡೆಯುವುದಿಲ್ಲ, ಶಿಷ್ಯನ ಹತ್ರ ಸತ್ಯ ಮಾತ್ರ ನಡೆಯುವುದು. ಅದು ಬಹಳ ಕಹಿಯಾಗಿರ್ತದೆ. ಕಾರಣ ಏನು? ಅವನು ಶೂನ್ಯವನ್ನು ಕಂಡುಕೊಳ್ಬೇಕು ಅಂತೇಳಿ. ಆ ಶೂನ್ಯವನ್ನು ಕಂಡುಕೊಂಡ್ರೆ ಮಾತ್ರ ಅವನ ಶಿಷ್ಯನಾಗಲಿಕ್ಕೆ ಸಾಧ್ಯ, ಇಲ್ಲದ ಶಿಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೋಟಿ ಭಕ್ತರು ಇರ್ತಾರೆ ಒಂದು ಗುರುವಿಗೆ. ಆ ಕೋಟಿ ಭಕ್ತರಲ್ಲಿ ಒಬ್ಬ ಮಾತ್ರ ಸಿಗ್ತಾರೆ. ಆ ಒಬ್ಬ ಸಿಗಬೇಕು ಅಂತೇಳಿ ಅವರು ಕೋಟಿ ಭಕ್ತರನ್ನು ನೋಡ್ಬೇಕಾಗಿ ಬರ್ತದೆ. ಒಬ್ಬನಿಗೆ ಬೇಕಾಗಿ ಆ ಕೋಟಿಯ ನಡುವಿನಲ್ಲಿ ಒಬ್ಬ ಇರುವುದು, ಅವನನ್ನು ಆರಿಸಬೇಕಾಗಿ ಹೋಗಿ ಅವನನ್ನು ಚಾಯ್ಸ್ ಮಾಡಬೇಕು. ಓ ಇವನೇ ಅಂತೇಳಿ ಆ ಕೋಟಿ ಭಕ್ತರ ಹತ್ರ ಹೋಗಬೇಕಾಗಿ ಬರ್ತದೆ. ಇವರು ಹೇಗೆ, ಇವನಲ್ಲಿ ಏನು ಕ್ವಾಲಿಟಿ ಉಂಟು, ಇವನಲ್ಲಿ ಏನು ಸ್ಪೆಷಲ್ ಉಂಟು, ಇವನಲ್ಲಿ ಎಷ್ಟು ತಾಳ್ಮೆ ಉಂಟು, ಇವನಲ್ಲಿ ಎಷ್ಟು ಪ್ರೀತಿ ಉಂಟು, ಇವನಲ್ಲಿ ಎಷ್ಟು ಕರುಣೆ ಉಂಟು, ಎಲ್ಲಾ ವಿಚಾರವನ್ನು ಸೂಕ್ಷ್ಮವಾಗಿ ಆಯ್ಕೆ ಮಾಡಿ 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 ಕೊನೆಗೆ ಒಂದು ಶುದ್ಧವಾದ ಒಂದು ಮಾಣಿಕ್ಯ ಸಿಗ್ತದೆ. ಆ ಶುದ್ಧವಾದ ಮಾಣಿಕ್ಯ ಸಿಗ್ಲಿಕ್ಕೆ ಬೇಕಾಗಿ ಈ ಗುರುಗಳ ಹತ್ರ ಭಕ್ತರುಗಳೆಲ್ಲ ಯಾವ್ದ್ಯಾವುದೋ ಕಾರಣದಿಂದ ಯಾವ್ದ್ಯಾವುದೋ ರೀತಿಯಲ್ಲಿ ಬಂದು ಸೇರುವುದು. ಯಾವ್ದ್ಯಾವುದೋ ರೀತಿಯಲ್ಲಿ ಬಂದು ಸೇರುವಾಗ ಅದರಲ್ಲಿ ಒಂದು ಬಹಳ ಪರಿಶುದ್ಧವಾಗಿರ್ತದೆ. ಅದನ್ನು ತೆಗೆದು ಈ ಕಡೆ ಇರ್ತಾರೆ, ನೀನು ಇಲ್ಲಿರಪ್ಪ ಅಂತ. ಆ ಒಬ್ಬ ಸಿಗಬೇಕಾದ್ರೆ ಎಷ್ಟು ಕಷ್ಟ ಅವನು. ಎಲ್ಲರಿಂದ ಶಂಕರಾಚಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಎಲ್ಲರಿಂದ ಬಾಬಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾನೇ, ಶಂಕರಾಚಾರ್ಯರೇ, ಅವರವರೇ ಅಲ್ವಾ? ಕಾರಣ ಏನು? ಎಲ್ಲರೂ ಒಂದೇ, ಎಲ್ಲರೂ ಮನುಷ್ಯ ರೂಪದಲ್ಲಿ ಇರುವವರೇ. ನಾನು ಮನುಷ್ಯ ರೂಪದಲ್ಲಿರುವುದು, ನೀವೆಲ್ಲರೂ ಮನುಷ್ಯ ರೂಪದಲ್ಲಿರುವುದು, ಎಲ್ಲರೂ ಮನುಷ್ಯ ರೂಪದಲ್ಲಿ ಇರುವುದು ಈ ಪ್ರಪಂಚದಲ್ಲಿ. ಈ ಮನುಷ್ಯ ರೂಪದಲ್ಲಿ ಏನು ಸ್ಪೆಷಲ್? ಅವತ್ತು ಏನಿದೆ ಸ್ಪೆಷಲ್ ಅಲ್ವಾ? ನೀವು ಯಾಕೆ ಹೋಗಿ ಗುರು ಹತ್ರ ನಮಸ್ಕಾರ ಮಾಡ್ತೀರಿ? ಯಾರು ಎಷ್ಟೇ ಹೇಳಿದ್ರು ಕೂಡ ಗುರು ಅಂತ ನಮಸ್ಕಾರ ಮಾಡೋರು ಮಾಡ್ತಾನೆ ಇರ್ತಾರೆ. ಇದು ಹೇಗೆ ಆಯ್ತು? ಇದು ಹೇಗೆ ಸಾಧ್ಯ ಆಯ್ತು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿದ್ವಿ. ಅದು ನಿಮ್ಮ ಆತ್ಮದಲ್ಲಿ ಇದೆ, ಅದನ್ನು ಯಾರಿಂದಲೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನೀವು ಜನ್ಮಕ್ಕೆ ಬರುವಾಗಲೇ ಪಡ್ಕೊಂಡು ಬಂದಿದ್ದೀರಿ. ಜನ್ಮಕ್ಕೆ ಬರುವಾಗಲೇ ಎಲ್ಲಾ ವಿಚಾರವೂ ಫಿಕ್ಸ್ ಆಗಿದೆ. ಇಂಥದೇ ಗುರುವಿನ ಹತ್ರ ಹೋಗ್ಬೇಕು, ಇಂಥ ಗುರುವಿನ ಸೇವೆ ಮಾಡಬೇಕು. ಇನ್ನು ಕೆಲವರಿಗೆ 10 ಗುರುಗಳ ಹತ್ರ ಹೋಗ್ಬೇಕು, ಎಲ್ಲ ಹತ್ರ ಸೇವೆ ಮಾಡಿ ಒಂದು ಗುರು ಸಿಗಬೇಕು. ಇನ್ನು ಕೆಲವರಿಗೆ ಅವರ ಮೊದಲ ಆ ಗುರುವಿನ ದರ್ಶನದಲ್ಲೇ ಪರಿಪೂರ್ಣತೆ ಆಗಿಕೊಳ್ತದೆ. ಇನ್ನು ಕೆಲವರಿಗೆ 10, 20, 30 ಸಾವಿರ ಅಂತ ಹೇಳಿ ಹೋಗಿ ಎಲ್ಲಿ ಹೋದ್ರೂ ನೆಮ್ಮದಿಯೇ ಇಲ್ಲ ಅಲ್ವಾ? ಗುರು ಎಂಬುದು ತತ್ವ. ನಿನ್ನ ಗುರು ಎಷ್ಟೇ ಕಠಿಣವಾಗಿರ್ಲಿ, ಅದು ಮುಳ್ಳೆ ಆಗಿರ್ಲಿ, ಗಟ್ಟಿ ಹಿಡ್ಕೋ, ಬಿಡಬೇಡ. ಗಟ್ಟಿ ಹಿಡ್ಕೋ, ಬಿಡಬೇಡ. ಗುರು ಸೇವೆ ಯಾಕೆ ಮಾಡಬೇಕು? ಎಲ್ಲರಿಗೊಂದು ಪ್ರಶ್ನೆ ಇದೆ ಅಲ್ವಾ? ಅವ್ರೇನು ಸ್ಪೆಷಲ? ಎಲ್ಲರೂ ಒಂದೇ. ಆದ್ರೆ ಮನುಷ್ಯನ ಒಳಗಿರೋದು ಗುಣ ಅಂತ ಒಂದಿದೆ ಅಲ್ವಾ? ಕ್ಯಾರೆಕ್ಟರ್. ಆ ಗುಣ ಸ್ಪೆಷಲ್ ಆಗಿರ್ತದೆ, ಯಾರ ಹತ್ರಲೂ ಇಲ್ಲದಂತ ಗುಣವಾಗಿರ್ತದೆ. ಆ ಗುಣ ಯಾರ ಹತ್ರಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಮಮತೆ ಇರ್ತದೆ, ಅಷ್ಟು ಪ್ರೀತಿ ಇರ್ತದೆ, ಅಷ್ಟು ಶರಣಾಗತಿ ಇರ್ತದೆ. ನನಗೆ ಹಸಿವೆ ಆಗುವಾಗ ಅವನಿಗೆ ಹಸಿವೆ ಆಗ್ತದೆ, ನನಗೆ ದುಃಖ ಆಗುವಾಗ ಅವನಿಗೂ ದುಃಖ ಆಗ್ತದೆ, ನನಗೆ ಸಂತೋಷ ಆಗುವ ಅವನಿಗೂ ಸಂತೋಷ ಆಗ್ತದೆ. ನನಗೆ ಏನೆಲ್ಲ ಆಗ್ತದೆ ನನ್ನ ಸುತ್ತಮುತ್ತಲು ಇದ್ದವರಿಗೆ ಎಲ್ಲರಿಗೂ ಆಗ್ತದೆ ಎಂಬ ಸತ್ಯದ ಅರಿವಾಗುವಾಗ
ಅವನಿಗೆ ಗುರುವಿನ ಮಹತ್ವ ಏನು ಅಂತ ತಿಳಿಯುತ್ತದೆ. ಇಲ್ಲದೆ ಹೋದಲ್ಲಿ ಗುರುವಿನ ಮಹತ್ವ ಏನು ಅಂತ ತಿಳಿಯುವುದಿಲ್ಲ, ಸಾಧ್ಯನೇ ಇಲ್ಲ. ರುದ್ರಾಕ್ಷಿ ಹಾಕಿದ್ರೆ ಜ್ಞಾನ ಬರುವುದಿಲ್ಲ, ಮನೆಯಲ್ಲಿ ವಿಭೂತಿ ಹಾಕಿದ್ರೆ ಜ್ಞಾನ ಬರುವುದಿಲ್ಲ, ಕುಂಕುಮ ಇಟ್ಟರೆ ಜ್ಞಾನ ಬರುವುದಿಲ್ಲ, ಎಷ್ಟು ವೇದವನ್ನು ಕಲಿತರೂ ಜ್ಞಾನ ಬರುವುದಿಲ್ಲ, ಎಷ್ಟು ನೀವು ಯಾವುದನ್ನು ಅಧ್ಯಯನ ಮಾಡಿದರೂ ಧ್ಯಾನ ಬರುವುದಿಲ್ಲ, ಜ್ಞಾನವೂ ಬರುವುದಿಲ್ಲ, ಧ್ಯಾನವೂ ಬರುವುದಿಲ್ಲ. ಯಾವಾಗ ನಿಮ್ಮನ್ನು ನೀವು ತಿಳಿಲಿಕ್ಕೆ ಪ್ರಯತ್ನ ಪಡ್ತೀರಿ, ನಿಮ್ಮನ್ನು ನೀವು ತಿಳಿಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಶತ್ರು ಉಂಟು, ನಾನು ಅಂತೇಳಿ. ಆ ನಾನು ಎಂಬ ಶತ್ರು ಹೋಗ್ಬೇಕು. ಆ ನಾನು ಎಂಬ ಶತ್ರು ಹೋದ್ರೆ ಮಾತ್ರ ನಿಮ್ಮನ್ನು ನೀವು ತಿಳಿಲಿಕ್ಕೆ ಸಾಧ್ಯ. ಆ ನಾನು ಎಂಬ ಶತ್ರುವನ್ನು ತೆಗೆಯುವಲ್ಲಿವರೆಗೆ ಮಾತ್ರ ಗುರುವಿನ ಕೆಲಸ. ಅದಾದ ಮೇಲೆ ಗುರುವಿಗೆ ಏನು ಕೆಲಸ ಇಲ್ಲ, ಮತ್ತೆ ಬಿಟ್ಟು ಬಿಡ್ತಾರೆ, ಎಲ್ಲಿ ಬೇಕಾದ್ರೂ ಹೋಗು ನೀನು ಅಂತೇಳಿ. ಆ ನಾನು ಅಂತ ಹೇಳಿ ಇರುವಲ್ಲಿವರೆಗೆ ಆ ಗುರು ಭಕ್ತನನ್ನು, ಶಿಷ್ಯನನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ, ಯಾವ್ಯಾವ ರೀತಿ ಜ್ಞಾನವನ್ನು ಕೊಡ್ತಾರೆ. ಮೊದಲು ಜ್ಞಾನವನ್ನು ಹೇಳ್ತಾರೆ, ಮೊದಲು ಪ್ರೀತಿಯಿಂದ ಹೇಳ್ತಾರೆ, ಮೊದಲು ಸತ್ಯದಿಂದ ಹೇಳ್ತಾರೆ, ಎಲ್ಲವೂ ತನ್ನ ಮಗುವಿನಂತೆ ಹೇಳ್ತಾರೆ. ಗೋಪುರದ ಮೇಲೆ ಕೂತ್ಕೊಳಿಸ್ತಾರೆ, ತೆಗೆದು ಕೆಳಗೆ ಕೆಸರಿಗೆ ಹಾಕಿ ಬಿಡ್ತಾರೆ. ಗೋಪುರದ ಮೇಲೆ ಕೂತ್ಕೊಳಿಸುವಾಗ ತುಂಬಾ ಆನಂದ, ಕೆಸರಿನಲ್ಲಿ ಹಾಕುವಾಗ ತುಂಬಾ ದುಃಖ, ತುಂಬಾ ಸಾವಿರಾರು ಮನಸ್ಸಿನಲ್ಲಿ ಚಿಂತನೆಗಳು. ಅಯ್ಯೋ ಯಾಕೆ ಹೀಗೆ ಮಾಡಿದ್ರು, ನಾನೇನು ಮಾಡಿದ್ರು, ನನ್ನ ಯಾಕೆ ಹೀಗೆ ಮಾಡಿದ್ರು. ಗೋಪುರದಲ್ಲಿದ್ದಂಥ ಗುಣ ಕೆಸರಲ್ಲಿರುವಾಗಲೂ ಇರಬೇಕು. ಕೆಸರಲ್ಲಿ ಹಾಕಿದ ಕೂಡಲೇ ಗೋಪುರದಲ್ಲಿರುವ ಮಹತ್ವ ಹೋಯ್ತು ಅಂತ ಅರ್ಥ ಅಲ್ಲ. ಕೆಸರಿನಲ್ಲಿರುವಾಗ ನೀನು ಹೇಗಿರ್ತಿ, ಗೋಪುರದ ಮೇಲಿರುವಾಗ ನೀನು ಹೇಗಿರ್ತಿ. ಇನ್ನು ಕೆಲವರು ಕೆಸರಿನಲ್ಲಿರ್ತಾರೆ, ಕೆಸರಿನಲ್ಲಿರುವಾಗ ಬಹಳ ಚೆನ್ನಾಗಿರ್ತಾರೆ, ಬಹಳ ಖುಷಿಯಾಗಿರ್ತಾರೆ, ಬಹಳ ಶರಣನೆಸ್ ಇರ್ತದೆ, ಬಹಳ ಶರಣಾಗತಿ ಇರ್ತದೆ. ಆಯ್ತಪ್ಪ ಇವನೊಂದು ಸ್ವಲ್ಪ ತಗೊಂಡು ಮೇಲೆ ಕೂತ್ಕೊಳಿಸುವ ಅಂತೇಳಿ ಕೂತ್ಕೊಳಿಸ್ತಾರೆ. ಆ ಗೋಪುರದಲ್ಲಿ ಕೂತ್ಕೊಂಡ ಕೂಡಲೇ ಈ ಕೆಸರನ್ನೆಲ್ಲ ಮರ್ತು ಬಿಟ್ಟಾವ, ಅದು ಕೂಡ ಸರಿ ಬರುದಿಲ್ಲ. ಪುನಃ ಕೆಸರಿಗೆ ಹಾಕ್ತಾರೆ, ಕೆಸರನ್ನ ಅನುಭವ ಮಾಡಿ ಬಾ ಅಂತೇಳಿ. ಗುರು ಅಂತ ಹೇಳಿದ್ರೆ ಒಂದು ದಾರದ ಮೇಲೆ ನಡೆದ ಹಾಗೆ, ಅದು ಯಾವಾಗ ಬ್ಯಾಲೆನ್ಸ್ ತಪ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಡೀತಾನೆ ಇರ್ತಾರೆ, ಹಿಂದೆ ಮುಂದೆ ಮೇಲೆ ಕೆಳಗಲ್ಲ. ಕೆಳಗೆ ಬಿದ್ದವ ದಾರವನ್ನು ಹಿಡಿತಾನೆ ಕೈಯಲ್ಲಿ, ಹಿಂದೆಂದ ಬಂದವ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ತಾನೆ, ಮುಂದೆಂದ ಹೋಗೋನು ಬ್ಯಾಲೆನ್ಸ್ ತಪ್ತದೆ. ಯಾವಾಗ ಯಾರ ಬ್ಯಾಲೆನ್ಸ್ ತಪ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ದಾರದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಕಲಿಬೇಕು, ಅರ್ಥ ಆಗ್ತದ? ಆ ದಾರದಲ್ಲಿ ಯಾರೊಬ್ಬ ಪ್ರಯಾಣ ಮಾಡ್ತಾನೋ ಆ ಒಂದೇ ದಾರದಲ್ಲಿ ಅವನಿಂದ ಮಾತ್ರ ಆ ಗುರುವಿನ ಮಹತ್ವ ಅಂತ ತಿಳಿಲಿಕ್ಕೆ ಸಾಧ್ಯ. ಗುರು ಅಂದ್ರೆ ಏನಂತ ತಿಳಿಲಿಕ್ಕೆ ಸಾಧ್ಯ. ಎಲ್ಲರಿಂದ ಗುರು ಅಂದ್ರೆ ಏನಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ಕೋಟಿ ಜನ್ಮದ ಪುಣ್ಯದಿಂದ ಸಿಗುವಂತ ವಿಚಾರ. ಆಗ ಬಂದ ಭಕ್ತರುಗಳಿಗೆ, ಬಂದ ಶಿಷ್ಯಂದ್ರಿಗೆ ಎಲ್ಲರಿಗೂ ಜ್ಞಾನ ಆಗ್ತದ, ಎಲ್ಲರಿಗೂ ಮುಕ್ತಿ ಸಿಗ್ತದ? ಪ್ರಶ್ನೆ ಬರ್ತಾ ಅಲ್ವಾ? ಎಲ್ಲರಿಗೂ ಮುಕ್ತಿ ಕೊಡ್ಲಿಕ್ಕೆ ಆಗ್ತದೆ ಇದು ಎಲ್ಲರಿಗೂ ಜ್ಞಾನವನ್ನು ಕೊಡ್ಲಿಕ್ಕೆ ಆಗ್ತದೆ. ಎಲ್ಲಿ ನೋಡಿದ್ರು ಜ್ಞಾನದ ವಿಚಾರ ಇದೆ. ಮಾತಾಡ್ಲಿಕ್ಕೆ ಭಯ ಆಗ್ತದೆ, ಹೇಗಪ್ಪ ಮಾತಾಡೋದು ಆಗ್ತದೆ. ಅಷ್ಟಷ್ಟು ವಿಷಯ ಎಲ್ಲ ತಿಳ್ಕೊಂಡಿದ್ದಾರೆ. ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಏನೂ ಇಲ್ಲ. ಒಂದು ದಿನ ನಿದ್ದೆ ಕೆಡ್ಲಿಕ್ಕೂ ಆಗೋದಿಲ್ಲ, 2 ದಿನ ನಿದ್ದೆ ಕೆಡ್ಲಿಕ್ಕೂ ಆಗೋದಿಲ್ಲ, 1-2 ದಿನ ಹಸು ಬಿಟ್ಟು ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ, ಕಾಲಲ್ಲಿ ಚಪ್ಪಲಿ ಇಲ್ಲದೆ ನಡಿಲಿಕ್ಕೆ ಆಗುದಿಲ್ಲ, ದೇಹದಲ್ಲಿ ವಸ್ತ್ರ ಇಲ್ಲದೆ ಇರ್ಲಿಕ್ಕೆ ಆಗುದಿಲ್ಲ. ಮಾತಾಡೋದು ಸ್ಪಿರಿಚುವಲ್, ಮಾತಾಡೋದು ಜ್ಞಾನ, ಮಾತಾಡೋದು ದೊಡ್ಡ ದೊಡ್ಡ ವಿಚಾರ ಅಲ್ವಾ? ಈ ಸತ್ಯವನ್ನು ತಿಳಿಬೇಕು. ಈ ಸತ್ಯವನ್ನು ತಿಳಿದ್ರೆ ಮಾತ್ರ ಗುರು ಅಂದ್ರೆ ಏನು ಅಂತೇಳಿ ಅರ್ಥ ಆಗುದು. ಗುರು ಅಂದ್ರೆ ನಾನೆಂಬುದನ್ನು ಎಲ್ಲವನ್ನು ಬಿಡಿಸಿಬಿಡ್ತಾನೆ ನಾವು. ಅದು ನಿಮ್ಮ ಅಂತರಾತ್ಮದ ಗುರು, ಅದು ಯಾರು ಬೇಕಾರಾಗಿರ್ಬೋದು. ಗುರುವಿನ ಮಹತ್ವವನ್ನು ಹೇಳುದು. ಗುರುವಿನ ಮಹತ್ವವನ್ನು ತಿಳಿಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಗುರು ನಮ್ಮ ಹಾಗೆ ಒಂದು ದೇಹದಾರಿ, ಆದ್ರೆ ಗುರುವಿನ ಒಳಗಿರುವ ವಿಚಾರಗಳು, ಗುರುವಿನ ಜ್ಞಾನಗಳು, ಗುರುವಿನ ಅಂತರ್ಜ್ಞಾನಗಳು ವಿಶೇಷವಾಗಿದೆ. ಅವರ ಗುಣಗಳು ವಿಶೇಷವಾಗಿದೆ. ಆದ ಕಾರಣ ಅವರನ್ನು ಸ್ವಲ್ಪ ಎತ್ತರದಲ್ಲಿ ಕುತ್ಕೊಳಿಸಿ
ಗುರುವೇ ಅಂತೇಳಿ ಎಲ್ಲರೂ ಶರಣಾಗ್ತಾರೆ. ಇಲ್ಲಿ ಎಲ್ಲರೂ ನೋಡೋದು ಕಾಯ ಶರೀರವನ್ನದು, ಪ್ರತಿಯೊಬ್ಬರು ನೋಡೋದು ಕಣ್ಣಿಗೆ ಕಾಣುವ ಶರೀರವನ್ನು ನೋಡೋದು. ಆದ್ರೆ ಕಣ್ಣಿಗೆ ಕಾಣುವ ಶರೀರದೊಳಗೆ ಏನು ಉಂಟು ಅಂತೇಳಿ ನೋಡುದು ಗುರು. ಅದರೊಳಗೆ ಏನು ಇದೆ, ಇದು ಎಷ್ಟು ಪಡ್ಕೊಂಡು ಬಂದಿದೆ, ಇದು ಎಷ್ಟು ಎತ್ತರಕ್ಕೆ ಏರ್ತದೆ, ಇದನ್ನು ಯಾವ ರೀತಿ ರೆಡಿ ಮಾಡುವ. ಇದು ರೆಡಿ ಆಗೋದಾದ್ರೆ ಇರ್ಲಿ, ರೆಡಿ ಆಗೋದಿಲ್ಲ ಬೇಡ, ಸ್ವಲ್ಪ ದೂರ ಇಡ್ತೀವಿ. ಎಲ್ಲ ಶಿಲೆಗಳು ಮೂರ್ತಿ ಆಗುದು, ಎಲ್ಲ ಶಿಲೆಗಳು ವಿಗ್ರಹ ಆಗುದು. ವಿಗ್ರಹ ಆಗುವ ಶಿಲೆಗಳು ಮಾತ್ರ ವಿಗ್ರಹ ಆಗುವ. ಶಿಲೆಗಳು ಎಲ್ಲವೂ ಇದೆ. ಆ ಶಿಲ್ಪಿ ಕೆತ್ತನೆ ಮಾಡುವ ಸ್ವಲ್ಪ ಶಿಲೆಯಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಆ ಶಿಲೆಯೇ ವೇಸ್ಟ್, ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದು. ಅದೇ ರೀತಿ ಗುರು ಸೇವೆ ಯಾಕೆ ಮಾಡಬೇಕು, ಯಾಕೆ ಬೇಕಾಗಿ ಗುರು ಸೇವೆ ಮಾಡಬೇಕು? ಗುರು ಸೇವೆಯಿಂದ ಏನು ಪ್ರಯೋಜನ? ಗುರು ಸೇವೆ ಎಂಬ ಹೆಸರು ಬಂದದ್ದು ಹೇಗೆ? ಇದೆಲ್ಲ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಾಗ ಅದು ನಿಮ್ಮ ಜನ್ಮದಲ್ಲಿರುವಂತ ವಿಚಾರ, ಅದು ನೀವು ಜನ್ಮಕ್ಕೆ ಬರುವಾಗಲೇ ಪಡೆದುಕೊಂಡು ಬಂದಂತ ವಿಚಾರ. ಹಾಗೆ ಜನ್ಮಕ್ಕೆ ಸಂಬಂಧಪಟ್ಟ ಗುರುಗಳು ಸಿಕ್ಕಿದ್ರೆ, ನಿಮ್ಮ ಜನ್ಮಕ್ಕೆ ಸಂಬಂಧಪಟ್ಟ ಗುರುಗಳು ಸಿಕ್ಕಿದ್ರೆ ಅವರು ನಿಮ್ಮ ಆತ್ಮದ ಗುರುಗಳು. ಅಲ್ಲಿಂದ ನಿಮಗೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಆ ಜ್ಞಾನದ ದಾರಿಯಲ್ಲೇ ಹೋಗ್ಬೇಕಾಗ್ತದೆ. ಈ ಜನ್ಮದಲ್ಲಿ ಎಷ್ಟು ಸಿಗ್ತದೆ ಅಷ್ಟು ಹೆಕ್ಕಿಕೊಳ್ಳುವುದು, ಮುಂದಿನ ಜನ್ಮದಲ್ಲಿ ಎಷ್ಟು ಸಿಗ್ತದೆ ಅಷ್ಟು ಹೆಕ್ಕಿಕೊಳ್ಳುವುದು, ಎಷ್ಟೆಷ್ಟಾಗ್ತದೆ ಅಷ್ಟು ತುಂಬಿಸಿಕೊಂಡು ಹೋಗ್ತಾನೆ ಇರುವುದು. ಗುರು ಇಲ್ಲದೆ ಪ್ರಪಂಚ ಇಲ್ಲ. ಗುರು ಅಂದ್ರೆ ಋಷಿ, ಋಷಿ ಅಂದ್ರೆ ಗುರು. ಇವರಲ್ಲಿ ಯಾಕೆ ಬೇಕಾಗಿದ್ದಾರೆ? ಲೋಕ ಕಲ್ಯಾಣಕ್ಕೆ ಬೇಕಾಗಿದ್ದಾರೆ. ಮನುಷ್ಯನ ಕಷ್ಟವನ್ನು ಹೇಳಿಕೊಳ್ಳಿಕ್ಕಿಲ್ಲ, ಮನುಷ್ಯನ ಕಷ್ಟ ಸುಖದಲ್ಲಿ ಅವರು ಇಲ್ಲ. ಈ ಲೋಕದಲ್ಲಿ ಒಂದೊತ್ತಿಗೆ ಮಳೆ ಬರಲಿ, ಹೊತ್ತೊತ್ತಿಗೆ ಬೆಳೆಯಾಗಲಿ, ಎಲ್ಲರ ಆರೋಗ್ಯ ಚೆನ್ನಾಗಿರ್ಲಿ, ಪ್ರಕೃತಿಯಲ್ಲಿ ಯಾವುದೇ ರೀತಿ ಅನಾಹುತ ಆಗದೇ ಇರಲಿ, ಹುಟ್ಟುವ ಮಕ್ಕಳೆಲ್ಲ ಮಹಾಜ್ಞಾನಿಗಳಾಗಿ ಹುಟ್ಟಲಿ, ಹುಟ್ಟುವ ಮಕ್ಕಳೆಲ್ಲ ದೇಶಕ್ಕೆ ಒಂದು ಆದರ್ಶ ಪುರುಷರಾಗಿ ಹುಟ್ಟಲಿ. ಅದು ಮಗು ಹುಟ್ಟುವಾಗಲೇ ಆಗ್ಬೇಕು. ಇಂಥ ಪುಣ್ಯದ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ, ಪುಣ್ಯದ ವಿಚಾರಗಳನ್ನೆಲ್ಲ ಈ ಪ್ರಪಂಚಕ್ಕೆ ಉಡುಗೊರೆಯಾಗಿ ಕೊಡ್ಲಿಕ್ಕೆ, ವರದಾನವಾಗಿ ಕೊಡ್ಲಿಕ್ಕೆ ಗುರುಗಳಿರುವುದು ಹೊರತು ನಿಮ್ಮ ಕಷ್ಟಕ್ಕೆ ಗುರುಗಳಿಲ್ಲ. ಇಲ್ಲಿ ಪ್ರಪಂಚದ ಒಳಿತಿಗಾಗಿರುವುದು. ಆದ ಕಾರಣ ಹೇಳುದು, ಎಲ್ಲಾ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವಲೋಕ ಸುಖಿನೋ ಭವಂತು ಅಂತ ಹೇಳಿ. ಇವತ್ತಿನ ಜ್ಞಾನ ಬಿಂದು, ಧರ್ಮರಕ್ಷೆ ಯಜ್ಞದ ಜ್ಞಾನ ಬಿಂದು ಏನು ಅಂತ ಹೇಳಿದ್ರೆ, ಮುಂದೆ ಪ್ರಪಂಚದ ಹುಟ್ಟುವ ಮಕ್ಕಳೆಲ್ಲ ಆರೋಗ್ಯವಂತರಾಗಿ, ಒಳ್ಳೆ ಜ್ಞಾನವಂತರಾಗಿ, ದೇಶದ ಒಳಿತಿಗಾಗಿ, ಈ ಪ್ರಪಂಚದ ಒಳಿತಿಗಾಗಿ ಸೇವೆಯನ್ನು ಮಾಡುವರಾಗಲಿ, ಅಜರಾಮರವಾಗಿರಲಿ. ಸತ್ಯ ಇಲ್ಲಿ ಎಲ್ಲರ ಜೀವನದಲ್ಲಿ ಆಟ ಆಡಿಸುವುದು ಸತ್ಯ. ನಿಮ್ಮ ಜೀವನದ ಸತ್ಯದಿಂದ ನೀವು ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ಬನ ಜೀವನಕ್ಕೆ ಒಂದೊಂದು ಸತ್ಯ ಇದೆ. ಆ ಸತ್ಯ ಏನು ಅಂತ ಹೇಳಿದ್ರೆ ಅವನ ಕರ್ಮ, ಬೇರೆ ಏನಲ್ಲ. ಆ ಕರ್ಮದಂತೆ ಜೀವನ. ಕರ್ಮ ಇದ್ರೆ ಜನ್ಮ, ಜನ್ಮ ಇದ್ರೆ ಕರ್ಮ. ಜನ್ಮಕ್ಕೆ ಬರಬೇಕಾದ್ರೆ ಕರ್ಮದಿಂದಲೇ ಬರುವುದು. ಆ ಕರ್ಮವನ್ನು ನೀವು ಅನುಭವಿಸ್ತಾ ಇದ್ದೀರಲ್ವಾ, ಇದು ಸತ್ಯ. ಈಗ ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ ಇಷ್ಟು ಹೊತ್ತಿಗೆ, ಇದು ನಿಮ್ಮ ಕರ್ಮ. ನಾನು ನಿಮ್ಮ ಹತ್ರ ಮಾತಾಡ್ತೇನೆ, ನಾನು ಕೂತ್ಕೊಂಡಿದ್ದೇನೆ, ನನ್ನ ಕರ್ಮ. ನನ್ನ ಕರ್ಮದಲ್ಲಿ ನೀವು ಇದ್ದೀರಿ, ನಿಮ್ಮ ಕರ್ಮದಲ್ಲಿ ನಾನು ಇದ್ದೇನೆ. ಒಂದು ಜನ್ಮದ ಋಣ, ಯಾವುದೋ ಒಂದು ಜನ್ಮದ ಋಣ. ಈ ಋಣವನ್ನು ಮುಗಿಸಲೇಬೇಕಲ್ಲ ಯಾವುದೋ ಒಂದು ರೂಪದಲ್ಲಿ. ಇಲ್ಲದೆ ಹೇಗೆ ನೀವು ನನ್ನ ಮುಂದೆ ಬಂದು ಕೂತ್ಕೊಳ್ಳಿ ಸಾಧ್ಯ? ನಾನು ಯಾರು ಅಂತ ನಿಮಗೆ ಗೊತ್ತ, ನೀವು ಯಾರು ನನಗೆ ಗೊತ್ತ. ಗುರುವೇ ಅಂತೇಳಿ ನೀವು ಕಲಿ, ನಮ್ಮ ಭಕ್ತರು ಅಂತೇಳಿ ನಾವು ಹೇಳ್ತೇವೆ. ಇದು ಕಣ್ಣಿಗೆ ಕಾಣೋದು, ಆ ಸತ್ಯ ಬೇರೆ ಇದೆ ಅಲ್ವಾ. ಕಾಲ ನಿರ್ಧಾರ ಮಾಡಿದಲ್ವಾ, ಈ ಕಾಲದ ಆಟ ಅಲ್ವಾ.
ಹ್ಮ್ ಈ ಕಾಲದಲ್ಲಿ ನೀನು ಇಲ್ಲಿ ಕೂತ್ಕೊಳ್ಬೇಕು, ಈ ಕಾಲದಲ್ಲಿ ನಾನು ಈ ರೀತಿ ಮಾತಾಡಬೇಕು, ಈ ಕಾಲದಲ್ಲಿ ನೀನು ಈ ರೀತಿ ನನ್ನ ಕರಿಬೇಕು, ಈ ಕಾಲದಲ್ಲಿ ನಾನು ಈ ರೀತಿ ನಿನಗೆ ಹೇಳಬೇಕು. ಎಲ್ಲವೂ ಕಾಲಕ್ಕೆ ಸಂಬಂಧಪಟ್ಟದಲ್ವಾ? ಹ ನಾವು ಮಾತ್ರ ಹೇಳೋದು ನಾನು 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 ಅಂತ. ನಮಗೆ ಅರಿವಿಲ್ಲದಂತೆಯೇ ಎಲ್ಲ ವಿಷಯಗಳು ನಡೀತಾ ಹೋಗ್ತದಲ್ಲ, ಅದು ಹೇಗೆ? ಹ್ಮ್ ನಮಗೆ ಅರಿವಿಲ್ಲದಂತೆ ನಡೆಯುವುದೆಲ್ಲವು. ಹ್ಮ್ ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಇರುವಷ್ಟು ಸಮಯ ಒಳಿತನ್ನು ಮಾಡಿ, ಕೂಡಿದಷ್ಟು ಒಳ್ಳೆಯದನ್ನು ಮಾತಾಡಿ. ಈ ಧರ್ಮ ವಿಷಯದಲ್ಲಿ ಭಾಗಿಯಾದ ಎಲ್ಲಾ ಭಕ್ತರಿಗೆ ಹೇಳೋದು ಒಂದೇ ವಿಚಾರ: ಕೂಡಿದಷ್ಟು ಒಳ್ಳೆಯದನ್ನು ಮಾಡಿ, ಕೂಡಿದಷ್ಟು ಒಳಿತನ್ನು ಮಾಡಿ, ಕೂಡಿದಷ್ಟು ಒಳ್ಳೆಯದನ್ನೇ ಮಾತಾಡಿ. ಈ ಕ್ಷಣ ನಿಮ್ಮದು, ಮುಂದಿನ ಕ್ಷಣ ನಿಮ್ಮದಲ್ಲ ಎಂಬ ಸತ್ಯದಿಂದ ಜೀವನವನ್ನು ಮಾಡಿ. ಒಳಿತನ್ನು ಮಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಬೇಡಿ. ಒಂದು ಕೆಡುಕು ಮಾಡ್ತೇವೆ ಅಂತ ಹೇಳುವಾಗ 1000 ಬಾರಿ ಯೋಚನೆ ಮಾಡಿ, ಇದರಿಂದ ಏನೆಲ್ಲ ನಷ್ಟ ಆಗ್ತದೆ, ಏನೆಲ್ಲ ಅನಾಹುತ ಆಗ್ತದೆ ಅಂತೇಳಿ, ಯಾರ್ಯಾರ ಮನಸ್ಸು ನೋಯ್ತದೆ ಅಂತೇಳಿ. ಸದ್ಗುಣಗಳು ಇದ್ರೆ ಸಾಕು, ಬೇರೆ ಏನು ಬೇಡ. ಸದ್ಗುಣಗಳು ಇದ್ರೆ ಸಾಕು. ಭಗವಂತ ತನ್ನಿಂತಾನಾಗಿ ಹತ್ತಿರ ಬರ್ತಾನೆ. ಸತ್ಯದ ಅರಿವು ತನ್ನಿಂತಾನಾಗಿ ಆಗ್ತದೆ. ಗುರು ಹೇಳುದು ಇಷ್ಟನೇ. ಆ ಸದ್ಗುಣಗಳು ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಉಪ್ಪು ಹುಳಿ ಖಾರ ಊಟ ಮಾಡುವ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಏನೋ ಒಂದು ವ್ಯತ್ಯಾಸಗಳಾಗ್ತಾನೆ ಇರ್ತದೆ. ಉಪ್ಪು ಹುಳಿ ಖಾರ ಊಟ ಮಾಡುವ ಮನುಷ್ಯ ಸ್ವಲ್ಪ ವ್ಯತ್ಯಾಸ ಆಗುವಾಗ ಯಾಕೆ ಈ ರೀತಿ ವ್ಯತ್ಯಾಸ ಆಯಿತು ಅಂತೇಳಿ ಹುಡುಕಿಕೊಂಡು ಹೋಗುದು ಯಾರನ್ನು ಅಂತ ಹೇಳಿದ್ರೆ ಅದು ಗುರುವನ್ನೇ ಹುಡುಕಿಕೊಂಡು ಹೋಗುದು, ಬೇರೆ ಯಾರನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನದಲ್ಲಿ ಉತ್ತರ ಸಿಗುವುದಿಲ್ಲ, ಭೌತಿಕ ಪ್ರಪಂಚದಲ್ಲಿ ಉತ್ತರ ಸಿಗುವುದಿಲ್ಲ, ಅಕ್ಕಪಕ್ಕದವರಲ್ಲಿ ಉತ್ತರ ಸಿಗುವುದಿಲ್ಲ, ಯಾರಿಂದಲೂ ಉತ್ತರ ಸಿಗುವುದಿಲ್ಲ. ಕೊನೆಗೆ ಯಾರಿಂದ ಉತ್ತರ ಸಿಗ್ತದೆ? ನಮ್ಮ ಬುದ್ಧಿಗಿಂತ ಹೆಚ್ಚಾದ ಬುದ್ಧಿ ಇರುವವರ ಹತ್ರ ಉತ್ತರ ಸಿಗ್ತದೆ. ಯಾವಾಗ ನಿಮ್ಮ ಬುದ್ಧಿ ಒಬ್ಬರಿಗೆ ಸರೆಂಡರ್ ಆಗ್ತದೋ ಆವಾಗ ನೀವು ಅವರನ್ನು ಗುರು ಅಂತ ಒಪ್ಪಿಕೊಳ್ಳುವುದು. ಅಲ್ಲಿವರೆಗೆ ನೀವು ಗುರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬುದ್ಧಿ ಒಬ್ಬರಿಗೆ ಶರಣಾಗತಿ ಆಗುವಾಗ ಇವರು ನನ್ನ ಗುರು ಅಪ್ಪ ಆಗ್ತದೆ. ನಿನ್ನ ಅಂತರಾತ್ಮದ ಗುರು ಅದು ತುಂಬಾ ಸೂಕ್ಷ್ಮವಾಗಿ ಹೋಗ್ತದೆ. ಅದು ಆಕಸ್ಮಿಕವಾಗಿ ಸಿಕ್ಕಿಕೊಳ್ಳುವಂತ ವಿಚಾರ, ನೆನೆಸದೆ ಸಿಕ್ಕಿಕೊಳ್ಳುವಂತ ವಿಚಾರ. ಅಂತರಾತ್ಮದ ಗುರು ನಿಮ್ಮ ಕಣ್ಣಿಗೆ ಒಂದು 5 ಸೆಕೆಂಡು ಕಣ್ಣಿಗೆ ಕಂಡ್ರೆ ಸಾಕು, ನಿಮಗೆ ಒಂದು 5 ನಿಮಿಷ ಕಣ್ಣಿಗೆ ಕಂಡ್ರೆ ಸಾಕು, ಮತ್ತೆ ನಿಮ್ಮ ಜೀವನ ಪೂರ್ತಿ ಅವರ ಜೊತೆಗೆ ಹೋಗ್ತದೆ. ಆಟೋಮೆಟಿಕ್ ಆಗಿ ಹೋಗ್ತದೆ. ನಿಮಗೆ ಅರಿವಿಲ್ಲದಂತೆ ಅವರ ಮೇಲೆ ಪ್ರೀತಿ ಬರ್ತದೆ, ನಿಮಗೆ ಅರಿವಿಲ್ಲದಂತೆ ಅವರ ಮೇಲೆ ಭಕ್ತಿ ಬರ್ತದೆ, ನಿಮಗೆ ಅರಿವಿಲ್ಲದಂತೆ ಅವರ ಸೇವೆ ಮಾಡಬೇಕು ಅಂತ ಅನಿಸ್ತದೆ. ಇದು ಗುರು ಮಾಡೋದಲ್ಲ. ಸೇವೆ ಮಾಡೋದ್ರಿಂದ ಏನಾಗ್ತದೆ? ಸೇವೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಪುಣ್ಯ ಇದ್ದವರಿಗೆ ಮಾತ್ರ ಆಗುದು, ಜ್ಞಾನದ ಮಾರ್ಗದಲ್ಲಿ ಬರುವವರಿಗೆ ಮಾತ್ರ ಆಗುದು, ಸತ್ಯ ತಿಳಿದವರಿಗೆ ಮಾತ್ರ ಆಗುದು ಸೇವೆ ಮಾಡ್ಲಿಕ್ಕೆ, ಪ್ರೀತಿ ಇದ್ದವರಿಗೆ ಮಾತ್ರ ಸೇವೆ ಮಾಡ್ಲಿಕ್ಕೆ ಆಗುದು, ಎಲ್ಲರಿಗೂ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಕ್ಲಾಸಲ್ಲಿ 40 ಜನ ಸ್ಟೂಡೆಂಟ್ ಇದ್ದಾರೆ, 20 ಜನ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳಿದ್ರೆ 20 ಜನನು ಫಸ್ಟ್ ರ್ಯಾಂಕ್ ಬರೋದಿಲ್ಲ ಅಲ್ವಾ? ಯಾರ್ಯಾರು ಎಷ್ಟೆಷ್ಟು ಕಲ್ತಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಅರ್ಥ ಮಾಡಿಕೊಂಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ, ಅದರ ಮೇಲೆ ಭವಿಷ್ಯ ಅಡಗಿದೆ, ಮುಂದಿನ ದಾರಿ ಅಡಗಿದೆ. ಹಾಗೆ ಗುರುವಿನ ಸೇವೆ ಮಾಡುವಾಗ, ಗುರುವಿನ ದರ್ಶನ ಮಾಡುವಾಗ ನಿಮ್ಮ ಜನ್ಮದಲ್ಲಿ ಗುರು ಇದ್ರೆ, ನಿಮ್ಮ ಜನ್ಮದಲ್ಲಿ ಆ ಗುರುವಿನ ಋಣವೋ ಕರ್ಮವೋ ಸಾಲವೋ ಏನೋ ಒಂದು ಜನ್ಮದ ಇದ್ರೆ, ಅಂತ ಗುರುಗಳು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಅವರ ಸೇವೆಯನ್ನು ಮಾಡುವಾಗ ಶರಣಾಗತಿಯಿಂದ ಸೇವೆಯನ್ನು ಮಾಡಿ, ಸಂಶಯವನ್ನು ಪಡಬೇಡಿ, ಗುರು ನಿಂದನೆಯನ್ನು ಮಾಡಬೇಡಿ. ನಿಮಗೆ ಆಗ್ಲಿಲ್ವಾ ಸ್ವಲ್ಪ ದೂರವೇ ಇದ್ದು ಬಿಡಿ. ಗುರು ಅಂದ್ರೆ ಅಷ್ಟು ಸೂಕ್ಷ್ಮ, ತುಂಬಾ ಸೂಕ್ಷ್ಮ. ಒಂದು ಸಲ ಗುರುವೇ ಅಂತ ಸ್ವೀಕಾರ ಮಾಡಿದ ನಂತರ ಜನ್ಮಕ್ಕೂ ಬಿಡುಗಡೆ. ಅದು ನಿಮ್ಮ ಜನ್ಮವನ್ನು
ಶುದ್ಧ ಮಾಡ್ತಾನೆ ಇರ್ತದೆ, ಯಾವುದೋ ಒಂದು ರೀತಿಯಲ್ಲಿ ಶುದ್ಧ ಮಾಡ್ತಾನೆ ಇರ್ತದೆ. ಹಾಗೆ ಭಕ್ತ ಕೋಟಿಗಳಿಗೆ ಹೇಳುವುದು, ಭಕ್ತ ಕೋಟಿಗಳಿಗೆ ಹೇಳುವುದು, ಎಲ್ಲವೂ ಕೇಳುವುದು, ಎಲ್ಲವೂ ರಿಸೀವ್ ಮಾಡುವುದು ಅವರವರ ಜೀವಾತ್ಮ. ಅವರವರ ಜೀವಾತ್ಮದ ರಿಜಿಸ್ಟರ್ ಆದರೆ ಅದು ಹಾಗೆಯೇ ಮುಂದುವರಿತದೆ, ಹಾಗೆಯೇ ಮುಂದೆ ಹೋಗ್ತದೆ, ಹಾಗೆಯೇ ಮುಂದೆ ಹೋಗ್ತದೆ. ಅದು ಇಟ್ಟಿತನೇ ಹೋಗ್ತದೆ. ಅದು ಒಳ್ಳೆದನ್ನೇ ಹುಡುಕ್ತದೆ, ಮತ್ತೆ ಒಳ್ಳೆದೇ ಆಲೋಚನೆಯನ್ನು ಮಾಡ್ತದೆ. ನಿಮ್ಮ ಜೀವಾತ್ಮ ಶುದ್ಧವಾದ ಪಕ್ಷದಲ್ಲಿ, ನಿಮ್ಮ ಮನಸ್ಸು ಶುದ್ಧವಾದ ಪಕ್ಷದಲ್ಲಿ ಅದು ಒಳ್ಳೆದನ್ನೇ ಮಾಡಿಕೊಂಡು ಹೋಗುದು. ಆದ ಕಾರಣ ಹೇಳುದು, ಧರ್ಮರಕ್ಷೆ ಯಜ್ಞದಿಂದ ಗುರುಮನೆಯ ಭಕ್ತರಿಗೆ, ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ, ಗುರುಮನೆಯ ಭಕ್ತರಿಂದ ಪ್ರಪಂಚಕ್ಕೆ, ನಮ್ಮಿಂದ ಪ್ರಪಂಚ ತಮ್ಮ. ನನ್ನ ಭಕ್ತರ ಹತ್ರ ಮಾತಾಡೋದು, ಪ್ರಪಂಚದ ಭಕ್ತರ ಹತ್ರ ಮಾತಾಡ್ತಾರೆ. ನಮ್ಮ ಭಕ್ತರು ಪ್ರಪಂಚದಾದ್ಯಂತ ಇದ್ದಾರೆ, ಪ್ರಪಂಚದಾದ್ಯಂತ ನಮ್ಮ ಭಕ್ತರಿದ್ದಾರೆ. ಆದ ಕಾರಣ ಗುರುಮನೆಯ ಭಕ್ತರಿಗೆ, ಗುರುಮನೆಯ ಭಕ್ತರಿಂದ ಪ್ರಪಂಚದಾದ್ಯಂತ ಭಕ್ತರಿಗೆ. ಗುರುಮನೆಯ ಭಕ್ತರು ಎಲ್ಲೆಲ್ಲಿದ್ದಾರೆ ಅವರಿಗೆಲ್ಲ ಒಂದು ಗುರುಗಳು ಮಾತಾಡೋದನ್ನು ನೋಡಬೇಕು, ಗುರುಗಳು ಹೇಗಿದ್ದಾರೆ ನೋಡಬೇಕು, ಏನು ಹೇಳ್ತಾರೆ ನೋಡಬೇಕು ಅಂತ ಆಸೆ. ಆಸೆ ಒಳ್ಳೆಯ ಪುಣ್ಯದ ಆಸೆ. ಇದು ಯಾರಿಗೆ ಅಡ್ವೈಸ್ ಮಾಡೋದಲ್ಲ, ಯಾರಿಗೂ ಉಪದೇಶ ಮಾಡೋದಲ್ಲ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದು ನನ್ನ ಪ್ರೀತಿಯ ಭಕ್ತರಿಗೆ ಸಂದೇಶ. ದೂರದಿಂದ ಬರ್ಲಿಕ್ಕೆ ಆಗ್ತಿಲ್ಲ ಅವರು, ಆಗ ನಿಮ್ಮ ಮೂಲಕ ಸಂದೇಶ ಹೋಗುದು. ಆದ ಕಾರಣ ಅದು ಗುರುಮನೆಯ ಭಕ್ತರಿಂದ ಪ್ರಪಂಚದಾದ್ಯಂತ ಭಕ್ತರಿಗೆ, ಗುರುಮನೆಯ ಭಕ್ತರಿಗೆ. ಆಟಿ ಮಾತದ ಧರ್ಮರಕ್ಷೆ ಯಜ್ಞದ ಶುಭ ಆಶೀರ್ವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ತಿರುಚಿತ್ರಮಲ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.